ನಮಸ್ಕಾರ ವೀಕ್ಷಕರಿಗೆಲ್ಲ ಜ್ಞಾನ ವಾಹಿನಿಯಾಗಿರುವಂತಹ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮನಸ್ಸು, ಮಾತು, ಕಾರ್ಯಗಳಿಂದ ಯಾರು ಇತರರಿಗೆ ಪ್ರತಿಕೂಲವಾಗಿ ವರ್ತಿಸುತ್ತಾರೋ ಅಂಥವರು ಅಸುರರು ಎಂಬುದಾಗಿ ಶಿವನು ಪಾರ್ವತಿಗೆ ಹೇಳುತ್ತಾನೆ. ದೈವದ ಆಶ್ರಯವನ್ನು ಪಡೆದವರ ಆಚಾರ ವ್ಯವಹಾರಗಳನ್ನು ಬೆಂಬಲಿಸಿ ಹಿಂಬಾಲಿಸಿದರೆ ಇದಕ್ಕೆ ಪರಿಹಾರವಿದೆ ಎನ್ನುವಂತಹ ಮಾತನ್ನು ಕೂಡ ಆತ ಮಹಾದೇವಿಗೆ ಉಪದೇಶವಾಗಿ ಹೇಳುತ್ತಾನೆ. ಅವುಗಳೇನು ಎಂಬಿತ್ಯಾದಿ ವಿಚಾರಗಳನ್ನು ನಮಗೆ ತಿಳಿಸೋದಿಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ ವೇದಾಂತಿಗಳು, ಪೂಜ್ಯರು ಆಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾದ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಈ ಪ್ರಶ್ನೆ ಹಿಂದಿನ ಸಂಚಿಕೆಗಳಿಂದ ಮುಂದುವರ್ಕೊಂಡು ಬರ್ತಾ ಇದೆ. BM ಪ್ರಕಾಶ್ ಮತ್ತೆ ಲಲಿತಾ ಅವರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಶ್ರೀನಗರ, ಬೆಂಗಳೂರಿನಿಂದ. ಹಿಂದಿನ ಸಂಚಿಕೆಯಲ್ಲಿ ನಾವು ಅಮರನಾಥ ಯಮುನೋತ್ರಿಯ ಬಗ್ಗೆ ಅರಿತುಕೊಂಡ್ವಿ ಗುರುಗಳೇ. ಹಿಂದಿನ ಸಂಚಿಕೆಯಲ್ಲಿ ಅವರು ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ ದೇವಸ್ಥಾನಗಳ ಮಹತ್ವಗಳನ್ನು ಕೇಳಿದ್ದಾರೆ. ತಾವು ಯಾವ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀರಾ? ಗಂಗೋತ್ರಿ ಎನ್ನೋಣ, ಕೇದಾರನಾಥ ಬದ್ರಿನಾಥನ ಕೊನೆಗಿಟ್ಕೊಳ್ಳೋಣ. ಗಂಗೋತ್ರಿ ಅತ್ಯಂತ ರಮಣೀಯವಾಗಿರುವ ಕ್ಷೇತ್ರ. ಗಂಗೋತ್ರಿಗೆ ಹೋಗಿ ಆ ಭಾಗೀರಥಿಯನ್ನು ಮುಟ್ಟಿದರೆ ಕೊರಕೊಂಡು ಹೋಗ್ಬಿಡುತ್ತೆ. ಹಿಮಾಲಯದ ಶಿಖರಗಳಿಂದ ಹರಿದು ಬರ್ತಾ ಇರತಕ್ಕಂತಹ ಗಂಗೆ. ಗಂಗೋತ್ರಿಯನ್ನು ಗಂಗೋದ್ಭವ ಕ್ಷೇತ್ರ ಅಂತ ಕರೀತಾರೆ. ಅದರ ವಾಸ್ತವವಾಗಿ ಅದು ಗಂಗೋತ್ರಿ ಅಲ್ಲ, ಗಂಗೋತ್ರಿ ಅಂತಲೇ ಹೇಳ್ತಾರೆ. ಆದರೆ ಜನರೆಲ್ಲ ಎಲ್ಲಿ ಹೋಗ್ತಾರೆಯೋ ಅಲ್ಲಿಂದ 20 ಮೈಲುಗಳು ಮೇಲಕ್ಕೆ ಹತ್ತಬೇಕಿನ್ನ. ಅತ್ಯಂತ ಕಡಿದಾದ ಜಾಗ, ಏನು ಮೇಘಗಳ ಹತ್ತಿರಕ್ಕೆ ಹತ್ತಿದಂತೆ ಆಗಿಬಿಡುತ್ತೆ. ಬಹಳ ಕಠಿಣ ಅದನ್ನು ಹತ್ತೋದು. ಅಲ್ಲಿ ಗೋಮುಖ ಅಂತ ಒಂದಿದೆ. ವಾಸ್ತವವಾಗಿ ಆ ಗೋಮುಖದಲ್ಲಿ ಗಂಗೋತ್ರಿ ಅಂತಕ್ಕಂಥದ್ದು ಉದ್ಭವ ಆಗುತ್ತೆ ಅಂತ ನಮಗೆ ಕಥೆ ಗೊತ್ತಿರುವಂತೆ. ಭಗೀರಥ ಗಂಗಾವತರಣವನ್ನು ಮಾಡಿಸಲಿಕ್ಕಾಗಿ ಸಾಕಷ್ಟು ತಪಸ್ಸನ್ನು ಮಾಡಿದ. ಈಶ್ವರನ ಮೆಚ್ಚಿಸ್ಕೊಂಡ, ಗಂಗೆಯನ್ನು ಕರೆಸ್ದ. ಈಶ್ವರ ಗಂಗೆಯನ್ನು ತನ್ನ ಜಟೆಯಲ್ಲಿ ಕಟ್ಕೊಂಡು ಹೋಗ್ಬಿಟ್ಟು ಮತ್ತೇನು ಮಾಡ್ತಾನೆ ಈ ಭಗೀರಥ? ಕೈಗೆ ಬಂದು ಬಾಯಿ ಬರಲಿಲ್ಲ. ಹೀಗಾಗಿ ಮತ್ತೆ ತಪಸ್ಸು ಮಾಡಿದೆ. ಮತ್ತೆ ತಪಸ್ಸು ಮಾಡಿದ ಮೇಲೆ ಮಹಾದೇವ ಒಲಿದೆ. ಯಾಕೆ ಯಾತ್ರೆ ತಪಸ್ಸು ಮಾಡಿದೆ ಇಂದಪ್ಪ? ಗಂಗಮ್ಮನ ನಾನು ಕೇಳಿದ್ರೆ ನೀನು ತಗೊಂಡೋಗ್ಬಿಟ್ಟಲ್ಲ ಅಂತ. ಹೀಗಾಗಿ ರೋಮವೊಂದನ್ನು ತೆಗೆದು ಆ ರೋಮಕೋಟೆಯಿಂದ ಬಿಂದುವೊಂದನ್ನು ಈಶ್ವರ ಬಿಡ್ತಾನೆ. ಆ ಬಿಂದುವೇ ಬಿದ್ದು ಗಂಗೋತ್ರಿ ಆಗಿದ್ದು ಅಂತಂತ. ಹಾಗೆ ಬಿದ್ದು ನದಿಯಾದಾಗ ಸೀತ, ಸಿಂಧು, ಸುಚಕ್ಷು ಅನ್ನತಕ್ಕಂಥ 3 ನದಿಗಳು ಪಶ್ಚಿಮ ದಿಕ್ಕಿಗೆ ಹರಿದು, ಹ್ಲಾದಿನಿ, ಪಾವನಿ, ನಲಿನಿ ಅನ್ನತಕ್ಕಂತಹ 3 ನದಿಗಳು ಪೂರ್ವ ದಿಕ್ಕಿಗೆ ಹರಿದು. ಒಂದು ನದಿ ಭಗೀರಥನ ಹಿಂದೆ ಬಂತು. ಅವಳನ್ನೇ ಭಾಗೀರಥಿ ಅಂತ ಕರೆದರು. ಗಂಗೋತ್ರಿಯಲ್ಲಿ ನಾವು ಭೇಟಿ ಮಾಡತಕ್ಕಂಥದ್ದು ಈ ಭಾಗೀರಥಿಯನ್ನು. ಆದಾವಾದಿ ಪಿತಾಮಹಸ್ಯ ನಿಯಮ ವ್ಯಾಪಾರ ಪಾತ್ರೇ ಜಲಂ ಪಶ್ಚಾತ್ ಪನ್ನಗಶಾಯಿನೋ ಭಗವತಃ ಪಾದೋದಕಂ ಪಾವನಂ ಭೂಯಃ ಶಂಭುರ್ಜಟಾ ವಿಭೂಷಣ ಮಣಿರ್ಜನ್ಹೋರ್ ಮಹರ್ಷೀರಿಯಂ ಕನ್ಯಾ ಭಗವತೀ ಭಾಗೀರಥಿ ಪಾತು ಮಾಂ ಅಂತ ಭಗವತ್ಪಾದರು ಆ ಭಾಗೀರಥಿಯನ್ನು ನೋಡಿ ಹೇಳ್ತಾರೆ. ಕನ್ಯಾ ಕಲ್ಪವತಿ ಭಗವತಿ ಭಾಗೀರಥಿ ಪಾತು ಮಾಂ. ಹೇ ಭಾಗೀರಥಿ, ನೀನು ನಮ್ಮನ್ನು ರಕ್ಷಿಸು, ನಮ್ಮ ಪಾಪಗಳನ್ನು ಪರಿಹಾರ ಮಾಡು. ನೀನು ಎಂಥವಳು ಅಂದರೆ ಆದಾವಾದಿ ಪಿತಾಮಹಸ್ಯ ನಿಯಮ ವ್ಯಾಪಾರ ಪಾತ್ರೇ ಜಲಂ. ಆ ಮಹಾಕ್ರಿಯೆ ಇದ್ದನು, ಅಲ್ಲಿಂದ ಬಂದಂಥವಳು ನೀನು.
ಪಶ್ಚಾತ್ ಪನ್ನಗಶಾಯಿನೋ ಭಗವತಃ ಪಾದೋದಕಂ ಪಾವನಂ. ಅಷ್ಟೇ ಅಲ್ಲ, ನೀನು ಹರಿಯ ಪಾದದ ಮೇಲೆ ಹರಿದು ವಿಷ್ಣುಪದಿಯಾಗಿ ಹರಿದು ಬಂದುಬಿಟ್ಟಿದ್ದೀಯ. ಅಷ್ಟೇನೇ ಭೂಯ ಶಂಭುರ್ಜಟಾ ವಿಭೂಷಣಮಣಿರ್ಜನ್ಹೋರ್ಮಹರ್ಷೀರಿಯಂ. ಶಂಭುರ್ಜಟಾ ವಿಭೂಷಣಮಣಿ, ಈಶ್ವರನ ತಲೆಯ ಮೇಲೆ ಜಟಾಮಣಿಯಾಗಿ ಕುಳಿತು ಈಶ್ವರನ ಶಿರೋಸ್ಪರ್ಶದಿಂದ ಪುನೀತಳಾಗಿ ಬಿಟ್ಟಿದ್ದೀಯೆ. ಅಷ್ಟೇನೇ ಜನ್ಹುರ್ಮಹರ್ಷೀರಿಯಂ, ಜನ್ಹು ಮಹರ್ಷಿಯ ಆಶ್ರಮವನ್ನು ತೇಲಿಸಿಬಿಟ್ಟು ಜನ್ಹು ನಿನ್ನನ್ನು ಕುಡಿಯುತ್ತಾ ಇದ್ದ ಹಾಗೆ ಆತನ ಕಿವಿಯಿಂದ ಹೊರಗೆ ಬಂದ ಜಾಹ್ನವಿಯಾಗಿ ಬಿಟ್ಟಿದ್ದೀಯೇ. ಕನ್ಯಾ ಕಲ್ಪವತಿ, ನೀನು ಈಶ್ವರನ ಪತ್ನಿಯಾದರೂ ಕನ್ಯೆ ಇದ್ದಂತೆಯೇ. ಕಲ್ಪವತಿ ನೀನು. ಕಲ್ಪವತಿ ಅಂದರೆ ಕೇಳಿದ್ದನ್ನು ಕೊಡತಕ್ಕಂತಹ ಕಲ್ಪವೃಕ್ಷ ಕಾಮಧೇನುವಿದ್ದಂತೆ. ಅಂತಹ ಗಂಗೆಯೇ ಭಗವತಿ ಭಾಗೀರಥಿ ಪಾತುಮಾಂ ಅಂತ ಶ್ರೀ ಶ್ರೀಶಂಕರ ಭಗವತ್ಪಾದರು ಆ ಭಾಗೀರಥಿಯನ್ನು ನೋಡಿ ಮೈ ಮರೆತು ಗಂಗಾ ಸ್ತೋತ್ರವನ್ನು ಮಾಡ್ತಾರೆ. ಅಂತಹ ಗಂಗಾ ನದಿ, ಅತ್ಯಂತ ಪುಣ್ಯಶೀಲೆಯೇ ಆಗಿರತಕ್ಕ ಗಂಗಾ ನದಿ ಹಿಮವತ್ ಪರ್ವತದಲ್ಲಿ ಹರಿದು ಭಾರತದಲ್ಲಿ ಮುನ್ನುಗ್ಗಿ ಸಾವಿರ ಸಾವಿರ ಮೈಲುಗಳು ಕ್ರಮಿಸಿ ಸಮುದ್ರವನ್ನು ಸೇರುವ ಮುನ್ನ ತಾನು ಹರಿದ ಜಾಗಗಳನ್ನೆಲ್ಲ ಪವಿತ್ರವನ್ನಾಗಿ ಪುಣ್ಯಶೀಲವನ್ನಾಗಿ ಫಲಭರಿತವನ್ನಾಗಿ ಮಾಡಿ ಜೀವನದಿಯಾಗಿ ನಮಗೆಲ್ಲ ಆಹಾರವನ್ನು ಕೊಡ್ತಾ ಇರತಕ್ಕಂಥ ನಿತ್ಯ ಪ್ರಾಣದಾತೆಯಾಗಿ ಪ್ರಸಿದ್ಧಿಯಾಗಿದ್ದಾಳೆ ಗಂಗೆ. ಆ ಗಂಗಾ ಸ್ಪರ್ಶ ಮಾಡಿದರೆ ಸಾಕು ಪುಣ್ಯಶೀಲರಾಗ್ತಾರೆ ಅಂತ ಮತ್ತೆ ಮತ್ತೆ ನೆನಪಿಟ್ಕೋಬೇಕು. ಕಾಶಿ ಗಂಗೆ ಅಲ್ಲ, ಕಾಶಿ ಗಂಗೆ ನಾವು ಹಾಳು ಮಾಡಿಬಿಟ್ಟಿದ್ದೇವೆ. ಗಂಗಾ ನದಿಯ ಸ್ಪರ್ಶ, ಗಂಗಾ ನದಿಯ ಪುಣ್ಯ ಏನಾದರೂ ನಮಗೆ ಸಿಗಬೇಕಾಗಿದ್ದರೆ ನಾವು ಎಲ್ಲಿ ಹೋಗಬೇಕು? ಗಂಗೋತ್ರಿಗೆ ಹೋಗಬೇಕು, ಗಂಗೋದ್ಭವದ ಜಾಗಕ್ಕೆ ಹೋಗಬೇಕು. ಅಲ್ಲಿ ಗಂಗಾ ನದಿಯನ್ನು ಮುಟ್ಟಬೇಕು, ಆಗ ಅದರ ಸುಖವನ್ನು ಅನುಭವಿಸಬೇಕು. ಈ ಪ್ರಶ್ನೆಯು ಕೂಡ ಹಿಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಮಂಚಾಲಿ ಡಂಬಳ ಅವರು ಕೇಳ್ತಾ ಇದ್ದಾರೆ ಬಾಗಲಕೋಟದಿಂದ. ಇವರದ್ದು 2 ಪ್ರಶ್ನೆ ಇದೆ. ಮೊದಲನೇದು ಇದು, ಶ್ರದ್ಧೆ ಎಂದರೇನು? ಯಾವುದಾದರೂ ದೇವರಿಗೆ ಹರಕೆಯನ್ನು ಹೊತ್ತಾಗ ಕೆಲವರ ಕೆಲಸಗಳು ಆಗುತ್ತವೆ, ಇನ್ನು ಕೆಲವರ ಕೆಲಸಗಳು ಆಗುವುದಿಲ್ಲ. ಆಗ ಪೂಜಾರಿಗಳು ಈ ರೀತಿಯಾಗಿ ಹೇಳ್ತಾರೆ, ನಿಮ್ಮಲ್ಲಿ ಶ್ರದ್ಧೆ ಇಲ್ಲ, ವಿಶ್ವಾಸ ಇಲ್ಲ ಅಂತ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಕೇಳ್ತಾ ಇದ್ದಾರೆ. ಮೊದಲು ಶ್ರದ್ಧೆ ಅಂದರೆ ಏನು ಅನ್ನೋದನ್ನು ಹೇಳಿಬಿಡೋಣ. ನನ್ನ ದೃಷ್ಟಿಯಲ್ಲಿ ಶ್ರದ್ಧೆ ಅಂದರೆ ತಪಸ್ಸು. ಅಂದಷ್ಟು ವೃತ್ತಿಗಳಿರುತ್ತೆ. ಪ್ರತಿಯೊಬ್ಬರೂ ಕರ್ತವ್ಯಶೀಲರಾಗಿರಬೇಕು ಅನ್ನುವ ನಿರೀಕ್ಷಣೆ ಇರುತ್ತೆ. ಪ್ರತಿಯೊಬ್ಬರೂ ತಮಗೆ ಕೊಟ್ಟಿರತಕ್ಕಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ನೆರವೇರಿಸಬೇಕು ಅನ್ನತಕ್ಕಂಥ ಅಪೇಕ್ಷೆ ಇರುತ್ತೆ. ವೃತ್ತಿಪರರಾಗಿರತಕ್ಕಂತಹವರು ಮಾಡತಕ್ಕಂತಹ ಕೆಲಸಗಳು ಹೇಗೆ ಇರಬೇಕು ಅಂದರೆ, ಮತ್ತೆ ಯಾರಾದರೂ ಬಂದು ನೋಡಿದರೆ ಅದಕ್ಕಿನ್ನ ಹೆಚ್ಚು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುವಂತೆ ಇರಬಾರದು. ಅಂದರೆ ನಾನು ಮಾಡತಕ್ಕಂತಹ ಕೆಲಸ ಸರ್ವೋತ್ಕೃಷ್ಟವಾಗಿರಬೇಕು. ಈಗ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಭೆಗಳನ್ನು ನೋಡಿದಾಗ ಅಲ್ಲಿ ಚಪ್ಪಲಿ ಜೋಡಿಸ್ತಾ ಇರ್ತಾನೊಬ್ಬನು, ಊಟ ಕೊಡ್ತಾ ಇರ್ತಾನೊಬ್ಬನು, ಸಭೆಯನ್ನು ಏರ್ಪಡಿಸ್ತಾ ಇರ್ತಾನೆ, ಭಾಷಣ ಮಾಡ್ತಾ ಇರ್ತಾನೆ. ಅಲ್ಲಿ ಬಂದ ಅತಿಥಿಗಳ ಪಾದರಕ್ಷೆಗಳನ್ನು ಜೋಡಿಸುವಾತನಿಗೆ ಎಷ್ಟು ತಪಸ್ಸಿನ ತೀವ್ರತೆ ಇರುತ್ತೋ, ಎಷ್ಟು ಪ್ರಾಧಾನ್ಯವನ್ನು ಕೊಟ್ಟು ಆ ಪಾದರಕ್ಷೆಗಳನ್ನು ಜೋಪಾನ ಮಾಡಿ ಸರತಿ ಸಾಲಿನಲ್ಲಿಟ್ಟು ಬಂದವರು ಕೊಟ್ಟು ಎಷ್ಟು ಮಾಡ್ತಾನಾತ ಅಂದರೆ, ಪ್ರಧಾನ ಭಾಷಣಕಾರನೊಬ್ಬ ಯಾವ ಶ್ರದ್ಧೆಯಿಂದ ಮಾಡುತ್ತಾನೋ ಹಾಗೆ ಮಾಡ್ತಾನಂತ. ಅಂದರೆ ಅರ್ಥ ಏನು ನಾನು ಹೇಳ್ತಾ ಇರತಕ್ಕಂಥದ್ದು, ನಾವು ಮಾಡತಕ್ಕಂತಹ ಯಾವುದೇ ಕೆಲಸ ಅದು ಅತ್ಯಂತ ಪುಟ್ಟದಾಗಿರಲಿ. ಈಗ ಕಸ ಬಳಿಯತಕ್ಕಂಥ ಕೆಲಸ, ಕಸ ಬಳಿಯತಕ್ಕಂತಹ ಕೆಲಸವನ್ನು ನನಗೆ ಕೊಟ್ಟರೆ ನಾನು ಹೇಗೆ ಕಸ ಬಳಿಯಬೇಕು ಅಂದರೆ, ನೀವೊಂದು ಯಾರೇ ಕಸ ಬಳಿದಿರೋದು, ಇಷ್ಟು ಜನ ಕಸ ಬಳಿದಿದ್ದಾರೆ ಅಂತ ಅನ್ನಬೇಕು. ಹಾಗೆ ಮಾಡತಕ್ಕಂಥ ಕೆಲಸವನ್ನು ಶ್ರದ್ಧೆ ಅಂತ ಕರೀತಾರೆ. ಹುಟ್ಟಿನಲ್ಲಿ ಶ್ರದ್ಧೆ ಅಂದ್ರೇನು? ನನಗೆ ಕೊಟ್ಟಂತಹ ಕಾರ್ಯವನ್ನು ಮುತುವರ್ಜಿಯಿಂದ, ಅನ್ಯರು ಟೀಕೆ ಮಾಡದಂತೆ, ಅದಕ್ಕಿನ್ನ ಹೆಚ್ಚು ಉತ್ತಮವಾಗಿ ಮಾಡಲಾರದಂತೆ ಅತ್ಯುತ್ಕೃಷ್ಟವಾಗಿ ಮಾಡತಕ್ಕಂಥದ್ದು ಶ್ರದ್ಧೆ. ಇದನ್ನೆಲ್ಲ ಒಂದು ಪದದಲ್ಲಿ ಹೇಳಬೇಕು ಅಂದರೆ ಅದನ್ನು ಯೋಗ ಅಂತ ಕರೀತಾರೆ.
ಯಾಕೆ ಅಂದರೆ ಯೋಗ ಅಂದರೆ ಏನಯ್ಯ ಅಂದರೆ ಕೌಶಲ್ಯ ಅಂತ ಕರೀತಾರೆ. ಯೋಗ ಕರ್ಮಸು ಕೌಶಲಂ. ಕರ್ಮಸು ನಾನು ಮಾಡತಕ್ಕಂತಹ ಕೆಲಸ ಅತ್ಯಂತ ಕುಶಲಭರಿತವಾಗಿ ಇರುತ್ತದೆಯೋ ಇದ್ದಾಗ, ನಾನು ಮಾಡುವ ಕೆಲಸ ಅತ್ಯಂತ ಕೌಶಲ್ಯಪೂರ್ಣವಾಗಿ ಇದ್ದರೆ ಅದನ್ನು ಯೋಗ ಅಂತ ಕರೀತಾರೆ. ಹೀಗಾಗಿ ಶ್ರದ್ಧೆ ಅಂದರೆ ಕೊನೆಗೆ ಬಂದಿದ್ದಲ್ಲಿಗೆ ಯೋಗ ಯೋಗ ಅನ್ನುವುದಕ್ಕೆ ಬಂದಿದ್ದಾಯಿತು. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಶ್ರದ್ಧೆ ಎಂದರೆ ಕೊಟ್ಟ ಕೆಲಸವನ್ನು ಅತ್ಯಂತ ಎಚ್ಚರಿಕೆಯಿಂದ ಸಮರ್ಪಕವಾಗಿ ಲೋಪದೋಷಗಳು ಇಲ್ಲದಂತೆ ಅತ್ಯಂತ ಸುಸ್ಪಷ್ಟವಾಗಿ ಮಾಡತಕ್ಕದ್ದು ಅನ್ನತಕ್ಕದ್ದು. ಹೀಗಾಗಿ ಶ್ರದ್ಧೆ ಅಂದರೆ ಕೊನೆಯದಾಗಿ ವಿಶೇಷವಾದ್ದು ಯೋಗ ಬರ್ತದೆ. ಇವ್ರದ್ದು ಇನ್ನೊಂದು ಪ್ರಶ್ನೆ ಇದೆ ಗುರುಗಳೇ. ಇವ್ರು ಕೇಳಿರೋ ಹಾಗೆ ಶ್ರದ್ಧೆ ಎಂದರೇನು ಎನ್ನುವಂತಹ ಪ್ರಶ್ನೆಗೆ ಅದು ಉತ್ತರ ಅದು ಯೋಗ ಅಂತ ಆಯ್ತು. ಆಮೇಲೆ ಇವರು ಮುಂದುವರಿಸಿ ಕೇಳ್ತಾ ಇದ್ದಾರೆ, ಕೆಲವೊಂದಷ್ಟು ಹರಕೆ ಹೇಳ್ಕೊಂಡಾಗ ಅದು ಕೆಲವರಿಗೆ ಆಗುತ್ತೆ, ಆಗಲ್ಲ, ಆಗ ಪೂಜಾರಿಗಳು ನಿಮ್ಮಲ್ಲಿ ಶ್ರದ್ಧೆ ಇಲ್ಲ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಾನು ಇದನ್ನ ಎರಡು ದೃಷ್ಟಿಕೋನದಿಂದ ನೋಡ್ತೇನೆ. ಒಂದನೇದು, ನಾನು ಏನಾದರೂ ಕೆಲಸವನ್ನು ಮಾಡಬೇಕಿದ್ದರೆ ನಾನು ಕೆಲಸನ ಮಾಡಬೇಕು. ಈ ಕೆಲಸ ಮಾಡಿಸ್ಕೊಡಪ್ಪ ಅಂತ ದೇವರನ್ನ ಕೇಳೋದಲ್ಲ. ಉದಾಹರಣೆಗೆ ಪರೀಕ್ಷೆಗೆ ಹೋಗಬೇಕು. ಪರೀಕ್ಷೆಗೆ ಹೋಗಿ ಉತ್ತರಗಳನ್ನು ಬರೀಬೇಕಾದ ಯಾರು? ನಾನು ಉತ್ತರಗಳನ್ನು ಬರೆಯಬೇಕಾಗಿದ್ದರೆ ಓದಬೇಕು. ಕಷ್ಟಪಟ್ಟು ಓದಿ ಸಿದ್ಧನಾಗಿ ಪರೀಕ್ಷೆಗೆ ಹೋಗಿ ನಾನು ಉತ್ತರಗಳನ್ನು ಬರೆಯಬೇಕು. ಅದರ ಬದಲು ದೇವರೇ ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನನ್ನಾಗಿ ಮಾಡು ಅಂತ ಕೇಳಿದರೆ ಅದು ಉತ್ತೀರ್ಣನನ್ನಾಗಿ ಮಾಡ್ತಾನೆಯೋ? ಅಂದರೆ ಅವ್ರು ಹೇಳ್ತಾ ಇರತಕ್ಕಂಥದ್ದು, ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಕೆಲವು ಸಲ ಆಗೋದಿಲ್ಲ, ಆಗ ಅರ್ಚಕರು ಏನು ಹೇಳ್ತಾರೆ, ನಿಮಗೆ ಶ್ರದ್ಧೆ ಇಲ್ಲ ರೀ ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ನಾನು ಮೊಟ್ಟ ಮೊದಲನೇದಾಗಿ ನನಗೆ ಕೊಟ್ಟ ಕರ್ತವ್ಯವನ್ನು ಮಾಡಬೇಕೇ ವಿನಃ ದೇವರಲ್ಲಿ ಹರಕೆ ಹೊರಬೇಕಾಗಿಲ್ಲ. ಹರಕೆ ಹೊದ್ದು ಕೆಲಸ ಆಗ್ತಾ ಇಲ್ಲ ಅಂತಿದ್ದಾಗೆ ನಿನ್ನಲ್ಲಿ ಶ್ರದ್ಧೆ ಇಲ್ಲ ಅಂತ ಅವರಂದ್ರೆ ಉತ್ತರ ಏನು ಹೇಳೋದಕ್ಕಿದ್ದೆ? ಮೂಲಭೂತವಾಗಿ ನಾನು ಕೇಳಿದ್ದೇ ತಪ್ಪದನ್ನ. ಇದು ಒಂದು ವಿಶೇಷ. ಅಂದರೆ ನಾನು ಗೋಖಲೆ ವಿಚಾರ ಸಂಸ್ಥೆಯಲ್ಲೋ ಎಲ್ಲೋ ಉಪನ್ಯಾಸ ಕೊಡ್ತಾ ಇದ್ದೆ. ಆಗ ನಾನು ಉಪನ್ಯಾಸ ಮಾಡ್ತಾ ಹೇಳಿದ್ನಂತೆ, ಆಮೇಲೆ ನಾನು ಕಾಗದ ಬಂದ ಮೇಲೆ ಗೊತ್ತಾಯಿದ್ದು. ಹೇಳಿದೆನಂತೆ ಹೀಗೆ, ನೋಡ್ರಿ, ನೀವು ದೈವವನ್ನು ನಂಬಿದರೆ 100ಕ್ಕೆ 100ರಷ್ಟು ನಂಬಿದರೆ ನೀವು ಎಲ್ಲ ಪರೀಕ್ಷೆಗಳಲ್ಲಿಯೂ ತೆರ್ಗಡೆಯಾಗುತ್ತೀರಿ ಅಂತ ಹೇಳಿದೆ ಅಂತೆ. ನಾನು ಹೇಳಿರಬಹುದು. ಆಗ ನನ್ನ ದೃಷ್ಟಿಯಲ್ಲಿದ್ದಿದ್ದು ಜೀವನದ ಪರೀಕ್ಷೆಗಳು. ಅಲ್ಲಿ ಒಬ್ಬ ಆತ ಕೂತ್ಕೊಂಡಿದ್ದಾನೆ, ಒಬ್ಬ ಹುಡುಗ. ಮಾರನೇ ದಿವಸ ಪರೀಕ್ಷೆ ಆತನಿಗೆ. ಆತ ನನ್ನ ಮಾತು ಕೇಳಿದಂತೆ ಮಾರನೇ ದಿವಸ ಪರೀಕ್ಷೆಗೆ ಹೋದನಂತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಆತನ ಮನೆದೇವರಂತೆ. ಆತನ ಒಂದು ಕಾಗದ ಬರೆದ ಆಮೇಲೆ ಒಂದು 15 ದಿವಸ ಆದಮೇಲೆ. ಅಲ್ಲಿ ಈ ಆಧುನಿಕ ಕಾಲದ ಪ್ರಶ್ನೆಗಳು ಒಂದು ಪ್ರಶ್ನೆ ಕೇಳ್ತಾರೆ, ಕಷ್ಟಪಟ್ಟು ಉತ್ತರ ಬರೀಬೇಕಾದ್ದಿಲ್ಲ. ಆ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಅ ಇ 3 ಇರುತ್ತೆ. ಆದರೆ ಯಾವುದಕ್ಕಾದ್ರೂ ಒಂದಕ್ಕೆ ಸರಿ ಅಂತ ನಾವು ಚಿಹ್ನೆಯನ್ನು ಎಳೆದು ಹೋಗೋದು ಅಂತ. ಈತ ಏನು ಮಾಡಿದಂತೆ, ಗುರುಗಳು ಹೇಳ್ಬಿಟ್ಟಿದ್ದಾರೆ ಅಂಥೇಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಅ ಅನ್ನೋದಕ್ಕೆ ಹಾಕ್ಲಾ, ಆ ಅನ್ನೋದಕ್ಕೆ ಹಾಕ್ಲಾ, ಈ ಅನ್ನೋದಕ್ಕೆ ಹಾಕ್ಲಾ ಅಂತ ಕೇಳಿ ಹಾಗೆ ಹಾಕ್ತಾ ಹೋದಂತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಹೇಳಿದ ಹಾಗೆ ಅಂತ ಉತ್ತೀರ್ಣವೂ ಆಗಿಬಿಟ್ಟನಂತೆ. ಅಂದರೆ ಇದು ಕೋಟಿಯಲ್ಲಿ ಒಂದು ನಡೀತಕ್ಕಂಥದ್ದು. ಇದನ್ನು ಇಟ್ಕೊಂಡ್ಬಿಟ್ಟು ನಾವು ದೇವರನ್ನು ಕೇಳಿದರೆ ನಮ್ಮ ಪರೀಕ್ಷೆಗಳಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ದುಬಾರಿ. ಅನುಭವಿಸಿದವರು ಹೇಳ್ತಾರೆ ದೇವರನ್ನ ಕೇಳಿದ್ರೆ ಆಗ್ಬಿಡುತ್ತಪ್ಪ ಅಂತ. ಆದರೆ ಅರ್ಚಕರು ಹೇಳ್ತಾರೆ ಆಗದ್ದೇ ಹೋದಾಗ ನಿಮ್ಮಲ್ಲಿ ಶ್ರದ್ಧೆ ಕಡಿಮೆ ಇದೆ ಅಂತ. ನನಗೆ ಹಾಗೆ ಅನ್ಸಲ್ಲ. ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದಾಗ ದೇವರು ಉತ್ತೀರ್ಣರನ್ನಾಗಿ ಮಾಡುವಂತಿದ್ದರೆ ಶ್ರದ್ಧೆ ಇರಬೇಕಾಗಿಲ್ಲ, ಅಥವಾ ಇರಬೇಕು, ಎರಡೂ ಅಲ್ಲ. ಅಲ್ಲಿ ಅರ್ಚಕರು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಇವ್ರದ್ದೇ ಕೊನೆಯ ಪ್ರಶ್ನೆ ಇದು. ಕೆಲವೊಮ್ಮೆ ಸಾಧುಗಳು, ಸಂತರು, ಭವಿಷ್ಯ ನುಡಿಯುವವರು ಭೇಟಿಯಾಗುತ್ತಾರೆ. ನಾನು ನೋಡಿದ್ದೇನೆ, ಇಂಥವರ ಆಶೀರ್ವಾದ ಬೇಗ ಹತ್ತುವುದಿಲ್ಲ. ಆದರೆ ಏನಾದರೂ ಕೆಟ್ಟದ್ದನ್ನ ಅವರು ನೋಡಿದ್ರೆ ಬೇಗನೆ ಅದು ಪರಿಣಾಮ ಆಗೋಗ್ಬಿಡುತ್ತೆ ಅಂತ ನಾನು ಅನುಭವ ಪೂರ್ವಕವಾಗಿ ಕಂಡಿದ್ದೇನೆ. ಇದು ಹೀಗೇಕೆ ಗುರುಗಳೇ ಅಂತ. ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ಯಾರವರು? ಮಂಚಾಲಿ ಅಂತ. ಮಂಚಾಲಿಯವರೇ, ನಿಮಗೆ ಒಂದೆರಡು ಅನುಭವ ಹಾಗೆ ಆಗಿರಬಹುದು. ಕೆಟ್ಟದ್ದಾಗಲಿ ಅಂತ ಹೇಳ್ತಾ ಇದ್ದ ಹಾಗೆ ಕೆಟ್ಟದ್ದಾಗೋಯ್ತು. ಒಳ್ಳೆಯದಾಗಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅದಾಗಿಲ್ಲ.
ಅದು ಕಾಕತಾಳೀಯವೂ ಆಗಿರಬಹುದು. ಆದರೆ ನಂದು ಒಂದು ಸ್ಪಷ್ಟವಾದ ಅರ್ಥ ಏನಪ್ಪ ಅಂದರೆ, ಯಾರಿಗೆ ಹೊಡೆಯುವ ಹಕ್ಕಿರುತ್ತೆ ಅಂದರೆ ಪ್ರೀತಿ ಮಾಡುವವರಿಗೆ ಹೊಡೆಯುವ ಹಕ್ಕಿರುತ್ತೆ. ಅಂದರೆ ದಂಡನೆ ಮಾಡುವ ಹಕ್ಕು ಅಂತ ಹೊಡೆಯೋದು ಅಂದರೆ. ಅಂದರೆ ಎಲ್ಲಿ ಮಗುವನ್ನು ತನ್ನ ಎದೆಯ ಹಾಲನ್ನು ಕೊಟ್ಟು ಬದುಕಿಸ್ತಾಳೆ. ಬಿದ್ದು ಹೋಗ್ತಾ ಇದ್ದಂಥ ಮಗುವನ್ನು ತಗೊಂಡು ತನ್ನ ಎದೆಗೆ ಹಪ್ಪಿಕೊಂಡು ಅವನನ್ನು ಬದುಕಿಸ್ತಾಳೆ, ಬೆಳೆಸ್ತಾಳೆ. ಅವನು ತಪ್ಪು ಮಾಡಿದಾಗ ಕೊಟ್ಟು ಕೊಡ್ತಾಳೆ. ಹಾಗೆ ಕೊಡುವ ಅಧಿಕಾರ ತಾಯಿಗಿದೆ. ಅದನ್ನೇ ನಾನು ನಿಮ್ಮ ಪ್ರಶ್ನೆಗೆ ಅನ್ವಯಿಸೋದು. ಯಾರಿಗೆ ಶಾಪ ಕೊಡುವ ಅಧಿಕಾರವಿದೆಯೋ ಅವರಿಗೆ ವರ ಕೊಡೋ ಶಕ್ತಿಯೂ ಇದೆ. ಹಾಗೆ ನೀವು ಹೇಳ್ತಾ ಇದ್ದೀರಲ್ಲ, ಯಾರು ಕೆಟ್ಟದಾಗಲಿ ಅಂದರೆ ಆಗಿಬಿಡುತ್ತೆ ಅಂತ. ಕೆಟ್ಟದ್ದಾಗಲಿ ಅಂತ ಇದ್ದ ಹಾಗೆ ಆಯಿತು ಅಂದರೆ ಒಳ್ಳೆಯದಾಗಲಿ ಅಂದರೂ ಆಗಲೇಬೇಕು, ಹಾಗೇ ಆಗುತ್ತೆ. ಆದರೆ ನನಗೆ ಗೊತ್ತಾಗದೇ ಇರೋ ಅಂಶ ಏನು ಅಂದರೆ, ಈ ಒಳ್ಳೆಯದಾಗಲಿ ಅಂತ ಹೇಳಿದವ್ರು ಬೇರೆನಾ, ಕೆಟ್ಟದ್ದಾಗಲಿ ಅಂತ ಹೇಳಿದವ್ರು ಬೇರೆನಾ ಅಂತ. ಅವರಿಬ್ಬರು ಬೇರೆ ಬೇರೆ ಆಗಿದ್ದರೆ, ಒಳ್ಳೆಯದಾಗಲಿ ಅಂತ ಹೇಳಿದಾಗ ನಿಮಗೆ ಒಳ್ಳೆಯದಾಗದೇ ಹೋದರೆ ಹೇಳಿದವರಲ್ಲಿ ಶಕ್ತಿ ಇಲ್ಲ ಅಂತ. ಕೆಟ್ಟದ್ದಾಗಲಿ ಅಂತ ಹೇಳಿದ್ರೆ ಕೆಟ್ಟದ್ದಾಗಿಬಿಟ್ಟಿದ್ರೆ ಅವ್ರಿಗೆ ಆ ಶಕ್ತಿ ಇದೆ ಅಂತ. ಒಬ್ಬರೇ ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆ ಇದೆ, ಅನಂತಕೃಷ್ಣ ಅವ್ರು ಕೇಳ್ತಾ ಇದ್ದಾರೆ ಶೃಂಗೇರಿಯಿಂದ. ಹಿಂದೂ ಧರ್ಮದಲ್ಲಿ ಓಂ ಶಿವಾಯ ನಮಃ ಮಂತ್ರವನ್ನು ಪಂಚಾಕ್ಷರಿ ಎಂದು, ಓಂ ನಾರಾಯಣೈ ನಮಃ ಮಂತ್ರವನ್ನು ಅಷ್ಟಾಕ್ಷರಿ ಎಂದು ಹೇಳಲಾಗಿದೆ. ಆದರೆ ಓಂ ಶಿವಾಯ ನಮಃ ಮಂತ್ರದಲ್ಲಿ 6 ಅಕ್ಷರಗಳು ಇದೆ. ಒಂದು ವೇಳೆ ಈ ಮಂತ್ರಗಳನ್ನು ಓಂ ಎಂಬುದನ್ನು ಬಿಟ್ಟು ಹೇಳಬೇಕು ಅಂತಂದ್ರೆ ನಾರಾಯಣಾಯ ನಮಃ ಎನ್ನುವಂತಹ ಮಂತ್ರವು ಕೇವಲ 7 ಅಕ್ಷರಗಳು ಆಗುತ್ತೆ. ಆದ್ದರಿಂದ ಇದಕ್ಕೆ ಪರಿಹಾರವನ್ನು ತಿಳಿಸ್ತೀರಾ? ಪರಿಹಾರ ಅತ್ಯಂತ ಸರಳ, ಅತ್ಯಂತ ಸ್ಪಷ್ಟ, ಅತ್ಯಂತ ನಿಖರ, ಅತ್ಯಂತ ನಿರ್ದುಷ್ಟ, ಅತ್ಯಂತ ಸರಿ. ಏನು ಅಂದರೆ, ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ದಾರೆ. ಅದು ಓಂ ನಮಃ ಶಿವಾಯ ಅಂತ ಹೇಳಕೂಡದು, ನಮಃ ಶಿವಾಯ ಅಂತ ಹೇಳಬೇಕು. ಭಗವತ್ಪಾದರ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಈ ಸ್ತೋತ್ರವನ್ನು ನೀನು ಕೇಳಿದ್ದೀಯ. ಹಿಂಗೆ ಬರ್ತಾ, ನಾಗೇಂದ್ರಹಾರಾಯ ತ್ರಿಲೋಚನಾಯ, ಮುಂದಷ್ಟೊಂದು ಸರಿಯಾಗಿ ಬರಲ್ಲ. ನಾಗೇಂದ್ರಹಾರಾಯ ತ್ರಿಲೋಚನಾಯ, ಆಮೇಲೆ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಎಷ್ಟಕ್ಷರ ಆಯಿತು? 1 ಅಕ್ಷರ ಆಯಿತು. ಆಮೇಲೆ ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ. ಆಮೇಲೆ ಅದೆಷ್ಟಕ್ಷರ ಆಯಿತು? ಮಕಾರ ಆಯಿತು. ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ. ಆಮೇಲೆ ಯಾವುದು? ಶಿವಾಯ ಗೌರಿವನಾಯ ವೃಷಕೇತನಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ವಸಿಷ್ಠ ಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರ ಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ. ಎಷ್ಟಕ್ಷರ ಆಯಿತು? 4 ಅಕ್ಷರ ಆಯಿತು. ಕೊನೆಯ ಯಾವುದು? ಯಕ್ಷಸ್ವರೂಪಾಯ ಜಟಾಧರಾಯ. ಆಮೇಲೆ ಇನ್ನೇನೋ ಸನಾತನಾಯ ಅಂತ ಬರ್ತದೆ. ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮಃ ಶಿವಾಯ. ಇಷ್ಟೆಲ್ಲ ಸುಮ್ಮನೆ ನಾನು ಹೇಳಿದೆ. ಕೊನೆಯಲ್ಲಿ ನೋಡು, ಪಂಚಾಕ್ಷರಮಿದಂ ಪುಣ್ಯಂ ಯಹ ಪಠೇತ್ ಶಿವಸನ್ನಿಧೌ. ಪಂಚಾಕ್ಷರಮಿದಂ ಪುಣ್ಯಂ, 5 ಅಕ್ಷರಗಳು ಪುಣ್ಯವಾಗಿರತಕ್ಕದ್ದು. ಶಿವಸನ್ನಿಧಿಯಲ್ಲಿ ಇದನ್ನು ಪಠಣೆ ಮಾಡಬೇಕು. ಇಷ್ಟಕ್ಷರಗಳು? 5 ಅಕ್ಷರಗಳು. ಯಾವ ಅಕ್ಷರಗಳು? ನಮಃ ಶಿವಾಯ, ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ. ಹೀಗಾಗಿ ನಮಃ ಶಿವಾಯ ಅನ್ನತಕ್ಕಂಥದ್ದು ಪಂಚಾಕ್ಷರಿ. ಇದಕ್ಕೆ ಓಂ ಅಂತ ಸೇರಿಸಬೇಕಾಗಿಲ್ಲ ಅಂತ ಹೇಳಿದಕ್ಕೆ ಇಷ್ಟು ದೀರ್ಘ ವ್ಯಾಖ್ಯಾನ ಮಾಡಿದ್ದಾಯಿತು. ಆದ್ದರಿಂದ ಅದು ಪಂಚಾಕ್ಷರಿಗೆ. ಇನ್ನು ಎರಡನೇದೇನು? ನಾರಾಯಣಾಯ ನಮಃ. ನಾರಾಯಣಾಯ ನಮಃ, ಅದಕ್ಕೆ ಓಂ ನಾರಾಯಣಾಯ ನಮಃ ಅಂತ ಹೇಳಿದ್ದಾರೆ. ಅದು ಅಷ್ಟಾಕ್ಷರಿಯಾಗಿದೆ ಅಂತ. ಅದು ಅಷ್ಟಾಕ್ಷರಿಯೇ, ಆದರೆ ಹೇಳಬೇಕಾದ ಹಾಗಲ್ಲ. ಅದು ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ ಅನ್ನತಕ್ಕಂಥದ್ದು ವಿಶಿಷ್ಟಾದ್ವೈತಿಗಳು
ಒಪ್ಪಿಕೊಂಡಿರತಕ್ಕಂಥ ಮೂಲ ಮಂತ್ರ ಅಂತ. ಇದನ್ನ ನಾರಾಯಣ ಋಷಿ ಬದರಿಕಾಶ್ರಮದಲ್ಲಿ ಕುಳಿತುಕೊಂಡು ನರನಿಗೆ ಉಪದೇಶವನ್ನು ಮಾಡ್ತಾನೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಓಂ ಅನ್ನತಕ್ಕಂಥದ್ದು ಪ್ರಣವ. ಈ ಪ್ರಣವದಲ್ಲಿ ಅ ಉ ಮ ಅನ್ನತಕ್ಕಂಥದ್ದು ಸೇರಿದೆ, ತ್ರಿಲೋಕಗಳು ಸೇರಿದೆ, ತ್ರಿಮೂರ್ತಿಗಳು ಸೇರಿದೆ ಇತ್ಯಾದಿ ವ್ಯಾಖ್ಯಾನ ಇದೆ ಓಂಕಾರಕ್ಕೆ. ಓಂ ಅನ್ನತಕ್ಕಂಥದ್ದು ವೈದಿಕ ಧರ್ಮದಲ್ಲಿ ಅತ್ಯಂತ ಪ್ರಶಸ್ತವಾದ, ಪ್ರಸಿದ್ಧವಾದ, ಮಹತ್ವಪೂರ್ಣವಾಗಿರತಕ್ಕಂಥ, ಗುರುತರವಾಗಿರತಕ್ಕಂತಹ, ಪ್ರಶಂಸನೀಯವಾಗಿರತಕ್ಕಂಥ, ಅನುಕರಣೀಯವಾದ, ಆದರ್ಶವಾದ, ಮಾರ್ಗದರ್ಶಿಯಾಗಿರತಕ್ಕಂಥ ಮೂಲ ಮಹಾಮಂತ್ರ ಪ್ರಣವ ಮಂತ್ರ. ಓಂ ಓಂ ನಮೋ ನಮಃ ಅಂತ. ನಮೋ ಅಂದರೆ ಶರಣಾಗತಿಯನ್ನು ಸೂಚನೆ ಮಾಡತಕ್ಕಂಥದ್ದು. ನಾನಿಗೆ ದಾಸನಾಗಿ ಬಿಟ್ಟಿದ್ದೇನೆ. ಓಂ ನಮೋ. ನಾರಾಯಣಾಯ ಅಂದರೆ ಅದರೊಳಗೆ 3 ಪದಗಳಿದೆ. ನಾರಾಯಣ ಅಯ ಅಂತಂತ. ನಾರ ಅಂದರೆ ಇಡೀ ವಿಶ್ವದಲ್ಲಿ ಇರತಕ್ಕಂಥ ಎಲ್ಲ ವಸ್ತುಗಳಿಗೂ ಅಯನ ಆಧಾರಭೂತವಾಗಿರತಕ್ಕಂಥ ನ ಯ ಎಷ್ಟಾಯಿತು? ಅಷ್ಟಾಕ್ಷರಿ ಆಯಿತು. ಆದ್ದರಿಂದ ಡಂಬಳನವರು ಅನಂತ ಕೃಷ್ಣರಾವ್ ಅವರೇ ಓಂ ನಮ ಶಿವಾಯದಲ್ಲಿ ಓಂ ಇಲ್ಲ, ಬರೀ ನಮ ಶಿವಾಯ ಇದೆ. ನೀವು ಹೇಳಿರೋದು ಎರಡನೇದೇನು? ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ ಅಲ್ಲ, ಅದು ಓಂ ನಮೋ ನಾರಾಯಣಾಯ. ಅದು ಅಷ್ಟಾಕ್ಷರಿ ಸರಿಯಾಗಿದೆ. ಗುರುಗಳೇ, ಈ ಉತ್ತರದೊಂದಿಗೆ ದಿನ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ನಿಮ್ಮಲ್ಲಿರುವಂತಹ ಇಂತಹ ಪ್ರಶ್ನೆಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ವೀಕ್ಷಕರ ವೈಯಕ್ತಿಕ ಮತ್ತೆ ವೇದಾಂತದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.